ಹಾಯ್ ನಮಸ್ತೆ. ವಧು ಸೀರಿಯಲ್ನ 99ನೇ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರ್ಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ. ಪ್ರಿಯಾಂಕಾ ರೂಮ್ನಲ್ಲಿ ಕೂತ್ಕೊಂಡು ಅವ್ರ ಅಣ್ಣನ ಫೋಟೋ ನೋಡ್ತಾ ತುಂಬಾನೇ ದುಃಖದಿಂದ, ನೋಡ್ದೆ ಅಣ್ಣ, ಅದ್ ಯಾವಳೋ ಬಂದು ಸಂಬಂಧಕ್ಕೆ ನೀನ್ ಬೆಲೆ ಕೊಡಲ್ಲ ಅಂತ ಅದ್ ಹೇಗ್ ಹೇಳ್ಬಿಟ್ಲು. ಅವಳಿಗೇನ್ ಗೊತ್ತು ನಾನು ಎಷ್ಟು ಸಂಬಂಧಕ್ಕೆ ಬೆಲೆ ಕೊಡ್ತೀನಿ ಅಂತ. ಏನಾದ್ರೂ ನನ್ ಜೊತೆ ಇದ್ದಿದ್ರೆ ಆ ಮಾತ್ ಕೇಳಿಸ್ಕೊಳ್ಳೋ ಅವಶ್ಯಕತೆ ಇರ್ತಾ ಇರ್ಲಿಲ್ಲ. ಇದ್ದಿದ್ರೆ ನಾನು, ಅಪ್ಪ, ಅಮ್ಮ, ನೀನು ಎಲ್ರು ಎಷ್ಟು ಖುಷಿಯಾಗಿರ್ತಾ ಇದ್ವಿ. ಆ ಸಾರ್ಥಕ್ ಕಾರಣದಿಂದ ನೀನ್ ನನ್ನಿಂದ ದೂರ ಆದೆ ಅಣ್ಣ. ನಿನ್ನನ್ನ ನನ್ನಿಂದ ದೂರ ಮಾಡ್ದವ್ರನ್ನ, ನಿನ್ ಕನ್ಸುಗಳನ್ನ ನುಚ್ಚು ನೂರು ಮಾಡ್ದವ್ರನ್ನ ನಾನಂತೂ ಸುಮ್ನೆ ಬಿಡಲ್ಲ. ನಿನ್ನ ಆತ್ಮಕ್ಕೂ ಶಾಂತಿ ಸಿಗುತ್ತೆ, ಹಾಗೆ ನಿನ್ ಸಾವ್ಗೆ ನ್ಯಾಯ ನಾನು ಒದಗಿಸ್ತೀನಿ ಅಣ್ಣ. ಆ ಫೋಟೋ ಮುಂದೆ ಹೇಳ್ಕೊಂಡು ತುಂಬಾ ದುಃಖ ಪಟ್ಕೊಂಡು ತುಂಬಾ ದ್ವೇಷದಿಂದ ಮಾತಾಡ್ತಾ ಇರ್ತಾಳೆ. ಈ ಬೈಕ್ ನ ಸ್ಟಾರ್ಟ್ ಮಾಡ್ತಾ ನಿಂತಿರ್ತಾನೆ. ಅಷ್ಟರೊಳಗಡೆ ಒಂದು ಕಾಲ್ ಬರುತ್ತೆ. ಕಾಲ್ ನೋಡಿದ್ರೆ ವಧುದಾಗಿರುತ್ತೆ. ಎಂತ ನಮ್ಮ ಮೇಡಮ್ ಕಾಲ್ ಮಾಡ್ತಾ ಇದ್ದಾರೆ ಅಂತ ಫೋನ್ ನ ರಿಸೀವ್ ಮಾಡಿ, ಎಂತ ಮೇಡಮ್, ಮೊದ್ಲು ಸಾರ್ಥಕ್ ಸರ್ ಅಂತ ಅಂದ್ರೆ ಫುಲ್ ಉರ್ಕೊಂತ ಇದ್ರಿ, ಆದ್ರೆ ಇವಾಗ ಅವ್ರ ಜೊತೆಗೆ ಕಾಂಪ್ರೋ ಆಗಿದ್ದೀರಂತೆ. ವಧು, ನಿನ್ಗೆ ಯಾರು ಹೇಳಿದ್ದು, ನಿನ್ಗೆ ಹೇಗ್ ಗೊತ್ತಾಯ್ತು ಅಂತ ಕೇಳ್ತಾಳೆ. ಆದ್ರೂ ನಾನ್ ನಿಮ್ ಜೂನಿಯರ್ ಅಲ್ಲ ಮೇಡಮ್, ಯಾವ ವಿಷಯ ಎಲ್ಲಿಂದ ಹೇಗ್ ತಿಳ್ಕೊಬೇಕು ಅಂತ ನನಗ್ ಸರಿಯಾಗಿ ಗೊತ್ತಿದೆ. ಆದ್ರೆ ಎಂತದ್ ಹೇಳಿ, ವಿಷಯ ಕೇಳಿ ತುಂಬಾ ಖುಷಿ ಆಯ್ತಾ. ಅದಕ್ಕೆ ವಧು, ಥ್ಯಾಂಕ್ಸ್ ಲಕ್ಕಿ, ಆದ್ರೆ ಸಾರ್ಥಕ್ ಅವ್ರ ಲೈಫ್ ಇವಾಗ ತುಂಬಾನೇ ತೊಂದ್ರೆನಲ್ಲಿದೆ. ಹೇಗಾದ್ರೂ ಮಾಡಿ ಪ್ರಿಯಾಂಕಾ ಮತ್ತೆ ಸಾರ್ಥಕ್ನ ನಾವು ಒಂದ್ ಮಾಡ್ಲೇಬೇಕು. ಲಕ್ಕಿ, ಎಂತ ಮೇಡಮ್, ಮೊದ್ಲೇ ಸಾರ್ಥಕ್ ಸರ್ನ ನೋಡಿದ್ರೆ ಅವರು ಮೈ ಮೇಲೆ ಭೂತ ಬಂದಂಗ್ ಆಡ್ತಿರ್ತಾರೆ, ಇನ್ನ ಸಾರ್ಥಕ್ ಸರ್ ಜೊತೆ ಅವರು ಕಾಂಪ್ರೂ ಆಗ್ತಾರ? ಅದೆಲ್ಲ ನನಗ್ ಗೊತ್ತಿಲ್ಲ, ಆದ್ರೆ ಸಾರ್ಥಕ್ ಮತ್ತೆ ಪ್ರಿಯಾಂಕನ್ನ ಇಬ್ರು ಒಂದ್ ಮಾಡ್ಲೇಬೇಕು ಅಂತ ನಾನ್ ಡಿಸೈಡ್ ಆಗಿದ್ದೀನಿ. ಸೊ ಐ ನೀಡ್ ಯುವರ್ ಹೆಲ್ಪ್ ಅಂತ ಕೇಳ್ತಾಳೆ. ಲಕ್ಕಿ, ಆಯ್ತು ಮೇಡಮ್, ನಿಮ್ಗೋಸ್ಕರ ನಾನು ಎಂತ ಬೇಕಾದ್ರೂ ಮಾಡ್ತೇನೆ, ಅದೇನ್ ಮಾಡ್ಬೇಕು ಅಂತ ಹೇಳಿ ಮೇಡಮ್ ಅಂತ ಕೇಳ್ತಾನೆ. ಅದು ನಾನು ಹೇಳ್ದಂಗ್ ಮಾಡ್ಬೇಕು ಆಯ್ತಾ ಅಂತ ಹೇಳ್ತಾಳೆ. ಅದಕ್ಕೆ ಕೂಡ ಖಂಡಿತ ಮಾಡ್ತೀನಿ ಮೇಡಮ್ ಅಂತ ಹೇಳ್ತಾನೆ. ವಧು ಏನೇನೆಲ್ಲ ಮಾಡ್ಬೇಕು ಅಂತ ಲಕ್ಕಿಗೆ ಹೇಳ್ತಾ ಹೋಗ್ತಾಳೆ. ಆಯ್ತಾ ನಾನೆಲ್ಲ ಹೇಳಿದ್ದು ಅಂತ ಅಂದ್ಬಿಟ್ಟು ವಧು ಕೇಳ್ತಾಳೆ. ಅದಕ್ಕೆ ಲಕ್ಕಿ, ಅರ್ಥ ಆಯ್ತು ಮೇಡಮ್, ಐಡಿಯಾ ಮಾತ್ರ ಸೂಪರ್ ಉಂಟು, ನಾನು ನೀವು ಹೇಳ್ದಾಗೆ ಮಾಡ್ತೇನೆ, ಈಗ್ಲೇ ಮಾಡ್ತೇನೆ ಅಂತ ಹೇಳ್ತಾನೆ. ವಧು, ಥ್ಯಾಂಕ್ಸ್ ಲಕ್ಕಿ, ಆದ್ರೆ ನಾನು ಹೇಳ್ದಂಗೆನೆ ಕರೆಕ್ಟ್ ಆಗಿ ಮಾಡ್ಬೇಕು ಆಯ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಲಕ್ಕಿ, ಥ್ಯಾಂಕ್ಸ್ ಎಲ್ಲ ಸಾಕಾಗಲ್ಲ ಮೇಡಮ್, ನನ್ಗೆ ಪಾರ್ಟಿ ಕೊಡ್ಬೇಕು ಆಯ್ತಾ, ಕೆಲಸ ಎಲ್ಲ ಆದ್ಮೇಲೆ ಅಂತ ಹೇಳ್ತಾನೆ. ಅದಕ್ಕೆ ವಧು, ಆಯ್ತು ಕೊಡಿಸ್ತೀನಿ, ಮೊದ್ಲು ಕೆಲಸ ಮಾಡು, ಪಾರ್ಟಿನೇ ಕೊಡಿಸ್ತೀನಿ ಅಂತ ಅವಳು ಹೇಳ್ತಾಳೆ. ಇಲ್ಲಿ ವೀಕ್ಷಿತ ತುಂಬಾನೇ ಅಳ್ತಾ ಕೂತಿರ್ತಾಳೆ. ಅದಕ್ಕೆ ಕೆಲಸದವನು ಅವಳಿಗೆ ಸಮಾಧಾನ ಮಾಡ್ತಾ ಇರ್ತಾನೆ. ದಯವಿಟ್ಟು ಅಳ್ಬೇಡಿ ಮೇಡಮ್, ಸಮಾಧಾನ ಮಾಡ್ಕೊಳ್ಳಿ, ನಿಮ್ಮ ಮತ್ತೆ ಆದಿ ಸರ್ ಮದ್ವೆ ಆಗೇ ಆಗುತ್ತೆ, ನಿಮ್ಮ ಮದ್ವೆಗೆ ಮೇಡಮ್ ಸಪೋರ್ಟೇ ಇದೆ ಅಂದ್ಮೇಲೆ ಯಾಕೆ ಹೆದರ್ಕೊಂತೀರಾ, ಹಾಗೆ ಆಗುತ್ತೆ, ಹೆದರ್ಕೊಂಬೇಡಿ ಅಂತ ಹೇಳ್ತಾ ಇರ್ತಾನೆ. ವೀಕ್ಷಿತ, ಖಂಡಿತ ಆಗಲ್ಲ, ದೊಡ್ಡತ್ತೆ ಒಪ್ಕೊಂಡ್ರು ಆದಿ ಅವ್ರ ಅಮ್ಮ ಒಪ್ಕೊಳ್ಳಿಲ್ಲ ಅಂದ್ರೆ ಹೇಗಾಗುತ್ತೆ ಮದ್ವೆ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಏನ್ ಮಾಡ್ತೀರಾ ಮೇಡಮ್ ಅಂತ ಕೇಳ್ತಾನೆ. ಅದಕ್ಕೆ ಇನ್ನೇನ್ ಮಾಡೋದು, ನನ್ ಹಣೆ ಬರ ಸರಿ ಇಲ್ಲ ಅಂತ ಅನ್ಕೊಂಡು ಆದಿಯಿಂದ ದೂರ ಇರೋದು ಅಂತ ಹೇಳ್ತಾಳೆ. ಮತ್ತೆ ಇನ್ನೇನ್ ಮಾಡ್ಲಿ, ಇನ್ಯಾವ ದಾರಿನೂ ಕಾಣಿಸ್ತಾನೆ ಇಲ್ವಲ್ಲ, ನನ್ನಿಂದ ಇನ್ನೇನ್ ಆಗುತ್ತೆ ಅಂತ ತುಂಬಾನೇ ಅಳ್ತಾ ಕೂತಿರ್ತಾಳೆ. ಸಮಯಕ್ಕೆ ಪ್ರಿಯಾಂಕಾ ವೀಕ್ಷಿತ ಕಣ್ಮುಂದೆ ಪಾಸ್ ಆಗ್ತಾಳೆ. ಪ್ರಿಯಾಂಕಾ ಸುಮ್ನೆ ಹೋಗೋದನ್ನ ನೋಡಿ, ವೀಕ್ಷಿತ ನಿಂತ್ಕೊಳ್ಳಿ, ನಾನಲ್ಲಿ ಅಷ್ಟೊಂದು ಅಳ್ತಾ ಕೂತಿದ್ದೀನಿ, ನೋಡಿದ್ರು ನೋಡ್ದನೇ ಇರೋ ತರ ಹೋಗ್ತಾ ಇದ್ದೀರಲ್ಲ, ನಿಮ್ಗೇನ್ ಸ್ವಲ್ಪನೂ ಮನುಷ್ಯತ್ವನೇ ಇಲ್ವಾ ಅಂತ ಕೇಳ್ತಾಳೆ. ಪ್ರಿಯಾಂಕಾ, ನೀನ್ ಅಳ್ತಾ ಇದ್ರೆ ನಾನೇನ್ ಮಾಡ್ಲಿ ಅಂತ ಹೇಳ್ತಾಳೆ. ಅದಕ್ಕೆ ವೀಕ್ಷಿತ, ನನ್ನ ಈ ಪರಿಸ್ಥಿತಿಗೆ, ಇವತ್ತಿನ ಪರಿಸ್ಥಿತಿಗೆ ನೀವೇ ಕಾರಣ ಅಂತ ಹೇಳ್ತಾಳೆ. ಅದಕ್ಕೆ ಪ್ರಿಯಾಂಕಾ, ನಾನ್ ಸೆನ್ಸ್ ಆಗಿ ಮಾತಾಡ್ಬೇಡ ವೀಕ್ಷಿತ, ನನ್ಗೆ ತಲೆಗಿಲೆ ಕೆಟ್ಟಿದ್ಯಾ ಅಂತ ಪ್ರಿಯಾಂಕಾ ಹೇಳ್ತಾಳೆ. ಅದಕ್ಕೆ ವೀಕ್ಷಿತ, ಹೌದು, ನನ್ಗೆ ಆದಿ ಪ್ರೀತಿನಲ್ಲಿ ತಲೆ ಕೆಟ್ಟಿದ್ದೆ, ಆ ದಿನ ಲವ್ ಮಾಡ್ದೆ, ಆದ್ರೆ ಆ ಪ್ರೀತಿಗೆ ನೀವೇ ಅಡ್ಡಿ ಆಗ್ತೀರಾ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಪ್ರಿಯಾಂಕಾ, ಮೋರೋವರ್ ನೀನು ಆದಿ ಲವ್ ಮಾಡ್ತಾ ಇರೋ ವಿಷಯನೇ ನನಗ್ ಗೊತ್ತಿಲ್ಲ, ನಾನ್ ಹೇಗ್ ವಿಲನ್ ಆಗ್ತೀನಿ, ಸುಮ್ನೆ ತಲೆಗೆ ಬಂದಂಗೆಲ್ಲ ಮಾತಾಡ್ಬೇಡ ಅಂತ ಪ್ರಿಯಾಂಕಾ ಹೇಳ್ತಾಳೆ. ಅದಕ್ಕೆ ವೀಕ್ಷಿತ, ಇಲ್ಲ, ನೀವೇ ನನ್ ಲವ್ಗೆ ವಿಲನ್ ಆಗಿದ್ದೀರಾ, ಯಾಕೆ ನೀವು ಕಾಮಾಕ್ಷಿ ಅತ್ತೆ ಹತ್ರ ಹೋಗಿ ನನ್ ಬಗ್ಗೆ ನೆಗೆಟಿವ್ ಆಗಿ ಹೇಳಿದ್ದು, ಮನೆ ಸೊಸೆ ಆಗೋದಕ್ಕೆ ಸರಿ ಇಲ್ಲ ಅಂತ ನೀವ್ ಯಾಕೆ ಕಾಮಾಕ್ಷಿ ಅತ್ತೆ ಹತ್ರ ಹೇಳಿದ್ದು, ನೀವ್ ಹೇಳಿದ್ದು ಸುಳ್ಳಿಗೆ ಇವತ್ತು ಕಾಮಾಕ್ಷಿ ಅತ್ತೆ ನನ್ನ ಆದಿ ಮದ್ವೆ ಮಾಡ್ಸಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಿಯಾಂಕಾ, ಏನಾದ್ರೂ ಮಾಡ್ಕೊಂಡು ಹಾಳಾಗ್ ಹೋಗು, ಆದಿನ ಮದ್ವೆ ಆಗೋದ್ರಿಂದ ನನ್ಗೇನ್ ಲಾಸ್, ನೀನ್ ಏನೇ ತಿಪ್ಪುರ್ಲಾಗ ಹಾಕುದ್ರು ನನ್ ರೆಪ್ಯುಟೇಷನ್ ಹಾಳಾಗಲ್ಲ ವೀಕ್ಷಿತ, ಸಿಲ್ಲಿ ತರ ಆಡೋದನ್ನ ಬಿಡು, ಇಲ್ದೇ ಇರೋ ಆರೋಪಗಳನ್ನೆಲ್ಲ ನನ್ ಮೇಲೆ ಹಾಕಿದ್ರೆ ಸರಿ ಇರಲ್ಲ. ವೀಕ್ಷಿತ, ಇಲ್ಲ, ನಾನ್ ನಿಮ್ ಮೇಲೆ ಆರೋಪ ಮಾಡೇ ಮಾಡ್ತೀನಿ, ಬೇಕಿದ್ರೆ ಮನೆಯವ್ರನ್ನೆಲ್ಲ ಕರ್ಸಿ ನಿಮ್ಮ ಬಂಡವಾಳನ ಬಯಲ್ ಮಾಡ್ತೀನಿ ಅಂತ ವೀಕ್ಷಿತ ಹೆದರ್ಸ್ತಾಳೆ. ಪ್ರಿಯಾಂಕಾಗೆ ತುಂಬಾನೇ ಕೋಪ ಬಂದು ವೀಕ್ಷಿತ ಕೆನ್ನೆಗೆ ಬಾರಿಸ್ತಾಳೆ. ಬಾರಿಸ್ಬಿಟ್ಟು, ನೋಡು, ಇವಾಗ ಒಂದ್ ಏಟ್ ಹೊಡೆದಿದ್ದೀನಿ, ನೆಕ್ಸ್ಟ್ ನನ್ ತಂಟೆಗೆ ಬಂದ್ರೆ ನಾನ್ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ ಅಂತ ಪ್ರಿಯಾಂಕಾ ಹೇಳ್ತಾಳೆ. ಅದಕ್ಕೆ ವೀಕ್ಷಿತ ತುಂಬಾನೇ ಬೇಜಾರಾಗಿ ಹತ್ಕೊಂಡು ರೂಮ್ ಕಡೆ ಓಡ್ಬಿಡ್ತಾಳೆ.
ವೀಕ್ಷಿತಾ ಹೋದ್ಮೇಲೆ ಪ್ರಿಯಾಂಕಾ ಸೋಫಾ ಮೇಲೆ ಬಂದು ಕುತ್ಕೊಂಡು ಇವಳಿಗೇನು ಹುಚ್ಚ, ನಾನು ಯಾಕೆ ಇವಳು ವಿಷಯಕ್ಕೆ ಹೋಗ್ಲಿ, ಈ ಮನೆಯವ್ರಿಗೆಲ್ಲ ಹುಚ್ಚಿಡ್ದಿದೆ ಅನ್ಸುತ್ತೆ, ಛೇ ನನ್ನ ಮೂಡೆಲ್ಲ ಹಾಳಾಯ್ತು ಅಂತ ಮಾತಾಡ್ಕೊತಾ ಇರ್ತಾಳೆ. ದೇವಸ್ಥಾನ ಹಿಂದೆನೆ ಓಡೋಗಿ ವೀಕ್ಷಿತಾ ಮೇಡಮ್ ಅಂತ ಎಷ್ಟೇ ಹೇಳಿದ್ರು ವೀಕ್ಷಿತಾ ಬಾಗ್ಲು ತೆಗಿಯಲ್ಲ. ಅದಕ್ಕೆ ಮತ್ತೆ ಪ್ರಿಯಾಂಕಾ ಹತ್ರ ಬಂದು ಮೇಡಮ್ ನೀವು ಹೊಡೆದ್ರಿ ಅಂತ ಮೇಡಮ್ ಹೋಗಿ ಬಾಗ್ಲು ಹಾಕೊಂಡು ಒಳಗಿದ್ದಾರೆ ಮೇಡಮ್, ಏನಾದರೂ ಅನಾಹುತ ಆಗುತ್ತೆ ಪ್ಲೀಸ್ ಮೇಡಮ್ ನೀವು ಒಂದ್ಸಲ ಬಂದು ಮಾತಾಡಿ ಮೇಡಮ್ ಅಂತ ಹೇಳ್ತಾನೆ. ಅದಕ್ಕೆ ನಾನು ಯಾಕೆ ಬರಲಿ, ಅವಳು ಸ್ವಲ್ಪ ಹೊತ್ತು ಬಿಟ್ರೆ ಅವಳೇ ಸರಿ ಹೋಗ್ತಾಳೆ, ಸುಮ್ಮನೆ ಹೋಗು ತಲೆ ತಿನ್ಬೇಡ ಅಂತ ಬೈತಾಳೆ. ದಯವಿಟ್ಟು ಬನ್ನಿ ಮೇಡಮ್, ಯಾಕೆ ಅಂತಂದ್ರೆ ಮನೆಯಲ್ಲಿ ಯಾರೂ ಇಲ್ಲ, ಈ ಟೈಮಲ್ಲಿ ಕಾಳಜಿ ವಹಿಸ್ಬೇಕಾಗಿರೋದು ನೀವೇ ಅಲ್ವಾ ಮೇಡಮ್, ನನ್ನ ಮೇಲೂ ಕೋಪ ಮಾಡ್ಕೊಳಕಿನ್ನ ಮುಂಚೆ ಇಲ್ಲಿಂದ ತೊಲಗು ಫಸ್ಟು, ನನ್ನ ಮೇಲೆ ಸುಳ್ಳು ಆರೋಪ ಮಾಡಕ್ಕಾಗತ್ತೆ, ಅವಳಿಗೆ ಮೇಲೇನೆ ಸುಳ್ಳು ಆರೋಪ ಮಾಡ್ತಾಳೆ ಅವಳು ಅಂತ ಪ್ರಿಯಾಂಕಾ ಗದರಿತಾಳೆ. ಇಂದ ಹೋಗಿ ವೀಕ್ಷಿತಾ ಮೇಡಮ್ ಅಂತ ಕರೀತಾನೆ. ಆದ್ರೆ ಅವಳು ಬಾಗ್ಲು ತೆಗಿಯಲಿಕ್ಕೆ ಅವನು ಸಾರ್ಥಕ್ಕೆ ಮತ್ತೆ ಆದಿಗೆ ಫೋನ್ ಮಾಡಿ ಏನೆಲ್ಲ ನಡೀತು, ಏನಾಗ್ತಾ ಇದೆ, ಬೇಗ ಬನ್ನಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅಷ್ಟರೊಳಗಡೆ ಸಾರ್ಥಕ್ ಮತ್ತೆ ಆದಿ ಅಲ್ಲಿಗೆ ಬಂದು ಏನಾಯ್ತು ಅಂತ ಕೇಳ್ತಾರೆ. ಲೋಕಿ ಎಲ್ಲದನ್ನು ನಡೆದಿದ್ದನ್ನೆಲ್ಲನು ಸಾರ್ಥಕ್ ಮತ್ತೆ ಆದಿ ಹತ್ರ ಹೇಳ್ತಾರೆ. ಅದಕ್ಕೆ ಸಾರ್ಥಕ್ ಪ್ರಿಯಾಂಕಾ ಹೀಗ್ ಮಾಡ್ತಾಳೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ, ಇಷ್ಟು ದಿನ ನನಗ್ ಟಾರ್ಚರ್ ಕೊಡ್ತಾ ಇದ್ಲು, ಇವಾಗ ವೀಕ್ಷಿತಾಗೆ ಟಾರ್ಚರ್ ಕೊಡ್ತಾ ಇದ್ದಾಳ ಹೇಳ್ಬಿಟ್ಟು ವೀಕ್ಷಿತಾ ಅಂತ ಕೂಗ್ತಾರೆ. ಆದ್ರೆ ವೀಕ್ಷಿತಾ ಡೋರ್ ಓಪನ್ ಮಾಡಲ್ಲ. ಅದಕ್ಕೆ ಆದಿ ನಾವಿನ್ನ ವೆಯ್ಟ್ ಮಾಡೋದು ಬೇಡ, ಡೋರ್ನ ಹೊಡಿಯೋಣ ಅಂತ ಅಂದ್ಬಿಟ್ಟು ಇಬ್ರು ಡೋರ್ನ ಹೊಡಿಯೋದಕ್ಕೆ ಮುಂದಾಗ್ತಾರೆ. ಓಪನ್ ಆದ್ಮೇಲೆ ಒಳಗಡೆ ಬಂದು ನೋಡ್ತಾರೆ, ವೀಕ್ಷಿತಾ ಬೆಡ್ ಮೇಲೆ ಬಿದ್ದಿರ್ತಾಳೆ. ವೀಕ್ಷಿತಾ ಅಂತ ಕೂಗ್ತಾರೆ. ಆದ್ರೆ ಅವಳು ಮಾತಾಡೋದಿಲ್ಲ. ಪಕ್ಕದಲ್ಲೇ ಇದ್ದಿದ್ದೆಲ್ಲ ಸಾರ್ಥಕ್ ಗಮನಿಸ್ತಾನೆ. ಅದ್ರ ಮೇಲೆ ಒಂದು ಲೆಟರ್ ಮತ್ತೆ ಒಂದು ಬಾಟಲ್ ಇರುತ್ತೆ. ಆ ಬಾಟಲ್ ನೋಡಿದ್ರೆ ಅದು ಪಾಯ್ಸನ್ ಆಗಿರುತ್ತೆ. ಮತ್ತೆ ಲೆಟರ್ನ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಪ್ರಿಯಾಂಕನೇ ನನ್ನ ಸಾವಿಗೆ ಕಾರಣ ಅಂತ ಬರ್ದಿರುತ್ತೆ. ಒಳಗಡೆ ಪ್ರಿಯಾಂಕನು ರೂಮ್ ಒಳಗಡೆ ಬರ್ತಾಳೆ. ಆ ಲೆಟರ್ನ ಪ್ರಿಯಾಂಕ ಕೈಗೆ ಸಾರ್ಥಕ್ ಕೊಡ್ತಾನೆ. ಆ ಲೆಟರ್ನ ನೋಡಿ ಪ್ರಿಯಾಂಕಾ ಶಾಕ್ ಆಗ್ತಾಳೆ. ಪ್ರಿಯಾಂಕಾಗೆ ಯಾಕೆ ಅವಳಿಗೆ ಅಷ್ಟೊಂದು ಅವಮಾನ ಮಾಡಿದೆ ಅಂತ ಕೇಳ್ತಾನೆ. ಅದಕ್ಕೆ ಪ್ರಿಯಾಂಕಾ ಅವಳು ನನ್ನ ಮೇಲೆ ಇಲ್ಲದೆ ಇರೋ ಆರೋಪಗಳನ್ನೆಲ್ಲ ಮಾಡಿದ್ಲು. ಸಾರ್ಥಕ್ ಕೋಪದಿಂದ ನಿನ್ನಷ್ಟು ಕೆಟ್ಟವ್ರು ಇಲ್ಲಿ ಯಾರು ಇಲ್ಲ ಪ್ರಿಯಾಂಕಾ, ನೀನ್ ಏನ್ ಮಾಡಿರ್ತೀಯೋ ಅದನ್ನೇ ಅವಳು ಹೇಳಿರ್ತಾಳೆ. ಸಾರ್ಥಕ್ ಕಿರ್ಚಾಡ್ತಾನೆ. ಅದಕ್ಕೆ ಪ್ರಿಯಾಂಕಾ ಹಾಗಾದ್ರೆ ನಾನ್ ಕಾಮಾಕ್ಷಿ ಅತ್ತೆ ಹತ್ರ ಹೋಗಿ ಇವರಿಬ್ರು ಲವ್ ಸ್ಟೋರಿನ ನಾನ್ ಹೇಳಿರ್ತೀನ ಅಂತ ಅವಳು ಕಿರ್ಚಾಡ್ತಾಳೆ. ಸಾರ್ಥಕ್ ಹೌದು, ಅದಕ್ಕೆ ಇದೇ ಸಾಕ್ಷಿ. ಸಾರ್ಥಕ್ ಲೆಟರ್ ಬರ್ದಿಟ್ಟು ಸೂಸೈಡ್ ಅಟೆಂಪ್ಟ್ ಮಾಡಿದಾಳೆ, ಅವಳ ಜೀವಕ್ಕೆ ಏನಾದ್ರೂ ಅಪಾಯ ಆದ್ರೆ ನಾನಂತೂ ನಿನ್ನನ್ನ ಸುಮ್ನೆ ಬಿಡಲ್ಲ ಅಂತ ಹೇಳ್ತಾನೆ. ಇರು ಅಣ್ಣ, ನಾನು ಹೋಗಿ ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ ಅಂತ ಡಾಕ್ಟರ್ನ ಕರೆಯೋದಕ್ಕೆ ಅಂತ ಅವನು ಹೋಗ್ತಾನೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಸಾರ್ಥಕ್, ನಾನಲ್ಲ ಇದಕ್ ಕಾರಣ ಅಂತ ಹೇಳ್ತಾಳೆ. ಅದಕ್ಕೆ ಸಾರ್ಥಕ್ ನಾನಂತೂ ನಿನ್ನ ಸುಮ್ನೆ ಬಿಡಲ್ಲ, ಅಮ್ಮ ಬಂದ್ಮೇಲೆ ಅಮ್ಮನ್ಗೆ ಹೇಳಿ ಖಂಡಿತ ಅಮ್ಮ ನಿನ್ನನ್ನ ಸುಮ್ನೆ ಬಿಡೋದಿಲ್ಲ, ಇಷ್ಟು ದಿನದಿಂದ ನಿನ್ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ, ನೀನೇನು ಅಂತ, ನೀನ್ ಇಷ್ಟೊಂದು ಕೆಟ್ಟವಳು ಅಂತ ನನಗೆ ಗೊತ್ತಿರ್ಲಿಲ್ಲ ಅಂತ ಸಾರ್ಥಕ್ ಹೇಳ್ತಾರೆ. ಆದ್ರೆ ಪ್ರಿಯಾಂಕಾ ನಾನು ಇದಕ್ಕೆ ಕಾರಣ ಅಲ್ಲ ಅಂತ ಅವಳು ಬೇಡ್ಕೊಂತಾ ಇರ್ತಾಳೆ. ಅಷ್ಟರೊಳಗಡೆ ಡಾಕ್ಟರ್ ಬರ್ತಾರೆ. ಡಾಕ್ಟರ್ ಬಂದು ಚೆಕ್ ಮಾಡ್ತಾ ಇರ್ತಾರೆ. ಅಷ್ಟರೊಳಗಡೆ ಮನೆಗೆ ಪೊಲೀಸ್ ಕೂಡ ಬರ್ತಾರೆ. ಪೊಲೀಸ್ ಬಂದು ಪ್ರಿಯಾಂಕಾ ಅನ್ನೋರು ಇಲ್ಲಿ ಇದಾರಾ, ಪ್ರಿಯಾಂಕಾ ಅಂದ್ರೆ ಯಾರು ಅಂತ ಕೇಳ್ತಾರೆ. ಈ ಮನೆ ಸೊಸೆ ಅಂತ ಹೇಳ್ತಾನೆ. ಅದಕ್ಕೆ ಕರೀರಿ ಅವ್ರನ್ನ ಅಂತ ಅವ್ರು ಹೇಳ್ತಾರೆ. ಅವಾಗ ಅವನು ಇಲ್ಲಿ ಬಂದು ಪೊಲೀಸ್ ಅವ್ರ ಮನೆಗೆ ಬಂದಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಅದಕ್ಕೆ ಐ ಆಮ್ ಸೋ ಸಾರಿ, ಪೊಲೀಸ್ನ ಬರೋದಕ್ಕೆ ಹೇಳಿದ್ದು, ನೀವೇನೇ ಹೇಳೋ ಹೋಗಿದ್ರು ಪೊಲೀಸ್ ಮುಂದೆನೆ ಹೇಳಿ ಅಂತ ಹೇಳ್ತಾನೆ. ಸಾರ್ಥಕ್ ಪ್ರಿಯಾಂಕನ ಬಾ ಅಂತ ಅಲ್ಲಿಂದ ಕರ್ಕೊಂಡು ಹಾಲ್ಗೆ ಬರ್ತಾರೆ. ಇವೇನಾ ಪ್ರಿಯಾಂಕಾ ಅಂದ್ರೆ ನೀವು ಸೂಸೈಡ್ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಅಂತ ಅಂದ್ಬಿಟ್ಟು ನಾವು ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಪ್ರಿಯಾಂಕಾ ಇಲ್ಲ ಇನ್ಸ್ಪೆಕ್ಟರ್, ಅವಳು ಸೂಸೈಡ್ ಮಾಡ್ಕೊಳ್ಳೋದಕ್ಕೂ ನನ್ಗೂನು ಯಾವುದೇ ರೀತಿ ಸಂಬಂಧನೂ ಇಲ್ಲ, ಪ್ಲೀಸ್ ನನ್ನ ಮಾತನ್ನ ನಂಬಿ ಅಂತ ಬೇಡ್ಕೊಂತಾಳೆ. ಅದಕ್ಕೆ ಪೊಲೀಸ್ ಅವರು ಇದಕ್ಕೆ ಏನ್ ಹೇಳ್ತೀರಾ ಆದಿ ಅವರೇ ಅಂತ ಹೇಳ್ತಾರೆ. ಟೇಬಲ್ ಇದ್ದಿದ್ದ ಲೆಟರ್ನ ತೆಗೆದು ತಗೊಳ್ಳಿ ಸರ್, ಇದರಲ್ಲಿ ವೀಕ್ಷಿತಾ ಅವರು ಸೂಸೈಡ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಪ್ರಿಯಾಂಕಾ ಅವರೇ ಕಾರಣ ಅಂತ ಆ ಲೆಟರ್ ಅಲ್ಲಿ ಬರ್ದಿದ್ದಾರೆ, ಚೆಕ್ ಮಾಡ್ಕೊಳ್ಳಿ ಅಂತ ಪೊಲೀಸ್ಗೆ ಆ ಲೆಟರ್ನ ಕೊಡ್ತಾನೆ. ಅವರು ಆ ಲೆಟರ್ನ ಓದಿ ಆದ್ಮೇಲೆ ಆದಿನ ಕೇಳ್ತಾರೆ, ವೀಕ್ಷಿತಾ ಅವರು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಬೇರೆ ಇನ್ನೇನಾದ್ರೂ ಸಾಕ್ಷಿ ಇದೆಯಾ ಅಂತ ಅಂದ್ಬಿಟ್ಟು. ಅದಕ್ಕೆ ಇದೆ ಸರ್, ಅವರಿಬ್ರು ಮಾತಾಡೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಂಡಿದ್ದಾರೆ, ಅವ್ರ ಮುಂದೆನೆ ಇದ್ದಾರೆ, ಲೋಕಿ ಏನ್ ನಡೀತು ಅಂತ ಪೂರ್ತಿ ಹೇಳು ಅಂತ ಆದಿ ಹೇಳ್ತಾನೆ. ಅವನು ಹೌದು ಸರ್, ವೀಕ್ಷಿತಾ ಮೇಡಮು ನನ್ನ ಮತ್ತೆ ಈ ಬಗ್ಗೆ ಕಾಮಾಕ್ಷಿ ಮೇಡಮ್ ಹತ್ರ ಯಾಕೆ ಹೇಳಿದ್ರಿ ಅಂತ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಪ್ರಿಯಾಂಕಾ ಮೇಡಮ್ ಕೋಪ ಮಾಡ್ಕೊಂಡು ಅವ್ರಿಗೆ ಅವಮಾನ ಮಾಡಿ ಅವರ ಕೆನ್ನೆಗೆ ಹೊಡೆದ್ರು. ವೀಕ್ಷಿತಾ ಮೇಡಮ್ ಅವಮಾನದಿಂದ ಒಳಗಡೆ ಹೋಗಿ ಬಾಗ್ಲ ಹಾಕೊಂಡ್ರು. ನಾನು ಎಷ್ಟೇ ಕರೆದ್ರು ವೀಕ್ಷಿತಾ ಮೇಡಮ್ ಡೋರ್ ಓಪನ್ ಮಾಡ್ಲಿಲ್ಲ. ನಾನು ಹೋಗಿ ಪ್ರಿಯಾಂಕಾ ಮೇಡಮ್ ಹತ್ರ ಹೇಳಿದ್ರೆ ಅವರು ಸತ್ರೆ ಸಾಯ್ಲಿ ಬಿಡು ಅಂತ ನನ್ನನ್ನೇ ಹೆದರಿಸಿ ಕಳ್ಸಿದ್ರು ಸರ್. ನಾನು ಸಾರ್ಥಕ್ ಸರ್ಗೆ ಮತ್ತೆ ಆದಿ ಸರ್ಗೆ ಇಬ್ರಿಗೂ ಕಾಲ್ ಮಾಡಿದೆ. ಇಬ್ರು ಓಡ್ ಬಂದು ಡೋರ್ನ ಓಪನ್ ಮಾಡಿದ್ರು. ಹೋಗಿ ನೋಡಿದಾಗ ವೀಕ್ಷಿತಾ ಮೇಡಮ್ ಪಾಯ್ಸನ್ ತಗೊಂಡು ಬಿದ್ದಿದ್ರು. ಪೊಲೀಸ್ ಅವರು ಇದಕ್ಕೇನು ಹೇಳ್ತೀರಾ ಪ್ರಿಯಾಂಕಾ ಅವ್ರೆ ಅಂತ ಕೇಳ್ತಾರೆ. ಪ್ರಿಯಾಂಕಾ ಹೌದು ಸರ್, ಅವಳಿಗೆ ಅವಮಾನ ಮಾಡಿದ್ದು ನಿಜ, ಅವಳ ಕೆನ್ನೆಗೆ ಹೊಡೆದಿದ್ದು ನಿಜ, ಆದ್ರೆ ಅವಳು ಸಾಯ್ಲಿ ಅಂತ ನಾನು ಬಯಸಿಲ್ಲ.
ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ಲು, ಅದಕ್ಕೆ ಏನೋ ಬೈದೆ ಅಷ್ಟೇ. ಸಾರ್ಥಕ್, ಇಲ್ಲ ಸರ್, ನಾನು ಇವಳ ಮಾತನ್ನ ನಂಬಲ್ಲ. ಯಾಕೆ ಅಂದರೆ ವೀಕ್ಷಿತಾ ರೂಮಲ್ಲಿ ಅವಳು ತಗೊಂಡಿದ್ದ ಪಾಯ್ಸನ್ ಬಾಟಲ್ನ ನಾನು ನೋಡಿದ್ದೀನಿ. ಹಾಗೇನೆ ಪ್ರಿಯಾಂಕಾ ಹೇಳೋದೆಲ್ಲ ಸುಳ್ಳು, ಅದು ನನಗೆ ಗೊತ್ತಿದೆ. ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳು ಗಂಡನಾಗಿ ನಾನು ತುಂಬಾನೇ ಅರ್ಥ ಮಾಡ್ಕೊಂಡಿದ್ದೀನಿ. ಇವತ್ತು ವೀಕ್ಷಿತಾ ಸೂಸೈಡ್ ಅಟೆಂಪ್ಟ್ ಮಾಡಿದಾಳೆ ಅಂದರೆ ನೇರ ಕಾರಣ ಅದಕ್ಕೆ ಪ್ರಿಯಾಂಕನೇ. ಅವಳನ್ನ ದಯವಿಟ್ಟು ಅರೆಸ್ಟ್ ಮಾಡಿ ಅಂತ ಸಾರ್ಥಕ್ ಹೇಳ್ತಾನೆ. ಅರೆಸ್ಟ್ ಮಾಡಿ ಅಂತ ಪೊಲೀಸ್ ಹೇಳ್ತಾರೆ. ಅದಕ್ಕೆ ಪ್ರಿಯಾಂಕಾ ವೆಯ್ಟ್ ಮಾಡಿ ಸಾರ್ಥಕ್ ನೀನಾದರೂ ಹೇಳು ಸಾರ್ಥಕ್, ನಾನು ಈ ಥರ ಮಾಡಿಲ್ಲ, ನಾನು ಇದಕ್ಕೆ ಕಾರಣ ಅಲ್ಲ ಅಂತ ಸಾರ್ಥಕ್ ಹತ್ರ ಪ್ರಿಯಾಂಕಾ ಬೇಡ್ಕೊತಾ ಇರ್ತಾಳೆ. ಇನ್ನು ತಪ್ಪು ಮಾಡಿಲ್ಲ, ಮಾಡದೇ ಇರೋ ತಪ್ಪಿಗೆ ನಾನು ಯಾಕೆ ಶಿಕ್ಷೆ ಅನುಭವಿಸ್ಬೇಕು ಅಂತ ಕೇಳ್ಕೊಂತಾಳೆ. ಅಷ್ಟರೊಳಗಡೆ ವಧು ಅಲ್ಲಿಗೆ ಬಂದು, ಆದ್ರೆ ಏನು ತಪ್ಪೇ ಮಾಡದೇ ಇರುವಂತಹ ಸಾರ್ಥಕ್ ಕುಟುಂಬದವ್ರ ಮೇಲೆ ನೀವ್ಯಾಕೆ ದ್ವೇಷ ಕಾರ್ತಾ ಇದ್ದೀರಾ ಪ್ರಿಯಾಂಕಾ? ಏನ್ ಹೇಳ್ತಾ ಇದೀಯ ವಧು ಅಂತ ಕೇಳ್ತಾಳೆ. ಅದಕ್ಕೆ ವಧು, ನಿಜಾನೇ ಹೇಳ್ತಾ ಇದ್ದೀನಿ ಪ್ರಿಯಾಂಕಾ. 5 ವರ್ಷದ ಹಿಂದೆ ನಿಮ್ಮ ಅಣ್ಣ ಸೂಸೈಡ್ ಅಟೆಂಪ್ಟ್ ಮಾಡಿ ಸತ್ತೋಗಿರೋದಕ್ಕೆ ಸಾರ್ಥಕ್ ಮತ್ತೆ ಅವ್ರ ಅಮ್ಮನೇ ಕಾರಣ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಸರಿನಾ? ಪ್ರಿಯಾಂಕಾ ಕೋಪದಿಂದ, ಯಾವುದೋ ವಿಷಯ ಎಲ್ಲಿಂದ ಎಲ್ಲೆಲ್ಲಿಗೂ ಹೋಗ್ತಾ ಇದೆ ವಧು, ನನ್ನ ಪರ್ಸನಲ್ ಲೈಫ್ಗೆ ನೀನು ಇಂಟರ್ಫಿಯರ್ ಆಗಬೇಡ ಅಂತ ಹೇಳ್ತಾಳೆ. ವಧು, ಆಗ್ಲೇಬೇಕು ಅಂತ ಬಂದಿದ್ದೀನಿ, ಅದೇನಾಗುತ್ತೋ ಆಗ್ಲಿ, ಎಲ್ಲದಕ್ಕೂ ರೆಡಿ ಇದ್ದೀನಿ. ಹಾಗೇನೆ ನಿಮ್ಮನ್ನ ಫೇಸ್ ಮಾಡೋದಕ್ಕೂ ನಾನು ರೆಡಿ ಇದ್ದೀನಿ. ಕಾರಣನ ಇಟ್ಕೊಂಡು ನಿಮ್ಮ ಅಣ್ಣನ ಸಾವಿಗೆ ಸಾರ್ಥಕ್ ಮತ್ತೆ ಅವ್ರ ಅಮ್ಮನೇ ಕಾರಣ ಅಂತ ನೀವು ಡಿಸೈಡ್ ಆದ್ರಿ. ಸತ್ಯನ ತಿಳ್ಕೊಳ್ಳೋ ಪ್ರಯತ್ನ ನೀವು ಯಾವತ್ತೂ ಮಾಡ್ಲೇ ಇಲ್ಲ ಅಲ್ವಾ? ಪ್ರಿಯಾಂಕಾ, ನಮ್ಮ ಅಣ್ಣ ಸಾಯೋದಕ್ಕೆ ಸಾರ್ಥಕ್ಕೆ ಕಾರಣ. ಅದಕ್ಕೆ ವಧು, ಅದೇ ಹೇಗಾಗುತ್ತೆ? ಅಣ್ಣನ ಸಾವಿಗೆ ಸಾರ್ಥಕ್ಕೆ ಕಾರಣ ಅಂತ ನಿಮ್ಮ ಹತ್ರ ಯಾವ ಸಾಕ್ಷಿ ಇದೆ? ಅವ್ರಿಗಿನ್ನ ನಾನೇ ಎಲ್ಲದರಲ್ಲೂ ಮುಂದಿರ್ಬೇಕು ಅಂತ ಕಾಂಪಿಟೇಷನ್ ನ ಮುಂದ್ ಮಾಡ್ಕೊಂಡು ಅವರು ಗಿಲ್ಟ್ಗೆ ಫೀಲ್ ಆಗಿ ಸೂಸೈಡ್ ಮಾಡ್ಕೊಂಡ್ರೆ ಸಾರ್ಥಕ್ ಅವ್ರು ಹೇಗೆ ಕಾರಣ ಆಗ್ತಾರೆ ಪ್ರಿಯಾಂಕಾ? ಸಾರ್ಥಕ್ ಆಗ್ಲಿ ಅವ್ರ ಅಮ್ಮ ಆಗ್ಲಿ ನಿಮ್ಮ ಅಣ್ಣನ ಎಷ್ಟು ಹಚ್ಕೊಂಡಿದ್ರು ಅಂತ ಸಾರ್ಥಕ್ ಅವರೇ ನನ್ನ ಹತ್ರ ಹೇಳಿದ್ದಾರೆ. ನನ್ನ ಕಳ್ಕೊಂಡು ನಿಮ್ಗೆ ಎಷ್ಟು ನೋವಿದೆಯೋ ಅದಕ್ಕಿಂತ ಜಾಸ್ತಿ ನೋವು ಸಾರ್ಥಕ್ ಅವ್ರ ಕುಟುಂಬದವ್ರಿಗೂ ಇದೆ. ಪ್ರಿಯಾಂಕಾ, ಇದನ್ನ ನಾನ್ ನಂಬಲ್ಲ. ಸಾರ್ಥಕ್ ಅವ್ರ ಕುಟುಂಬನ ನಾಶ ಮಾಡೋದೇ ನನ್ ಗುರಿ. ವಧು, ಈ ದ್ವೇಷ ಯಾಕೆ ಅಂತ ಕೇಳಿದ್ದಕ್ಕೆ ಪ್ರಿಯಾಂಕಾ, ನಮ್ಮ ಅಣ್ಣ ಸಾಯುವಾಗ ಸಾರ್ಥಕ್ ಇನ್ನ ಮುಂದಿದ್ದಾನೆ ಅಂತ ಕ್ಲಿಯರ್ ಆಗಿ ಬರ್ದಿದ್ದಾನೆ. ಅದಕ್ಕೇನೆ ನಾನು ಸಾರ್ಥಕ್ ಅವ್ರ ಫ್ಯಾಮಿಲಿ ಮೇಲೆ ದ್ವೇಷ ಕಾರ್ತಾ ಇದ್ದೀನಿ. ನಾನು ಅದಕ್ಕೇನೆ ಅವನ್ಗೆ ಡಿವೋರ್ಸ್ ಕೊಡ್ತಾ ಇದ್ದೀನಿ ಅಂತ ಪ್ರಿಯಾಂಕಾ ಹೇಳ್ತಾಳೆ. ವಧು ಲಕ್ಕಿ ಹತ್ರ ಫೈಲ್ ನ ಇಸ್ತು. ಈ ಫೈಲ್ ನಲ್ಲಿ ನಿಮ್ಮ ಅಣ್ಣ ಹುಟ್ಟಿದ ದಿನ ಮಗಳಿಗೆ ಕೊಡ್ತಾ ಇರೋ ಫಂಡ್ ಇದೆ. ಉದ್ದೇಶ ನಿಮ್ಮ ಅಣ್ಣನ ಹುಟ್ಟಿದ ಹಬ್ಬದ ದಿನ ಎಲ್ಲರೂ ಖುಷಿಯಾಗಿರ್ಬೇಕು, ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ಅನ್ನೋದಷ್ಟೇನೆ. ವಿಷಯ ನಿಮಗ್ ಗೊತ್ತಿಲ್ಲ ಅಲ್ವಾ? ಸಾರ್ಥಕ್ ಅವರಿಂದ ನಿಮ್ಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಯಶೋಮತಿ ಅಮ್ಮ ಅವರ ಕಂಪ್ನಿಯಲ್ಲಿ 50% ಶೇರ್ನ ನಿಮ್ ಹೆಸರಿಗೆ ಮಾಡೋದಕ್ಕೆ ಹೇಳಿದ್ದಾರೆ. ಎಲ್ಲ ಯಶೋಮತಿ ಅಮ್ಮ ಮಾಡ್ತಾ ಇರೋದು ನಿಮ್ಮ ಮೇಲಿರೋ ಪ್ರೀತಿಯಿಂದ ತಾನೇ. ನೀವಿಬ್ರು ಚೆನ್ನಾಗಿರ್ಲಿ ಅಂತ 21 ದಿನ ವ್ರತಕ್ಕೆ ಹೋಗಿರೋದು ಯಾಕೆ? ನೀವಿಬ್ರು ಚೆನ್ನಾಗಿರ್ಲಿ ಅಂತ ತಾನೇ, ನಿಮ್ಗೋಸ್ಕರ ಅಲ್ವಾ? ಅದಕ್ಕೆ ಸಾರ್ಥಕ್, ನಿಮ್ಮ ಅಣ್ಣ ಸತ್ತಿರೋದಕ್ಕೆ ನಾನು ಅಮ್ಮ ಪ್ರತಿ ದಿನ ಪಶ್ಚಾತ್ತಾಪ ಮಾಡ್ತೀವಿ. ಇನ್ಫ್ಯಾಕ್ಟ್ ಅಮ್ಮ ಸ್ವಂತ ಮಗನ್ಗಿನ್ನ ಹೆಚ್ಚಾಗಿ ನೋಡ್ತಾ ಇದ್ರು. ಆದ್ರೆ ಅವನು ನನ್ನ ಮೇಲೆ ಅಷ್ಟೊಂದು ಕಾಂಪಿಟೇಷನ್ ಮಾಡ್ತಾನೆ ಅಂದ್ರೆ ನನಗೆ ನಿಜವಾಗ್ಲೂ ನಂಬೋಕ್ ಆಗ್ತಾ ಇಲ್ಲ ಪ್ರಿಯಾಂಕಾ. ಬರ್ದಿರೋ ಲೆಟರ್ ನೋಡಿ ಅವನ್ ಸಾವ್ಗೆ ನಾನೇ ಕಾರಣ ಅಂತ ಅದು ಹೇಗ್ ನೀನ್ ಡಿಸೈಡ್ ಮಾಡ್ದೆ? ತಪ್ಪಲ್ವಾ? ನಾನು ಈ ಕ್ಷಣದಲ್ಲಿ ನೀನ್ ಬದ್ಲಾಗ್ಲಿ ಅನ್ನೋದನ್ನೇ ಬಯಸ್ತೀನಿ. ಈ ಡಿವೋರ್ಸ್ ಕೊಡ್ಬೇಕು ಅನ್ನೋದನ್ನ ಈಗ್ಲೇ ನನ್ನ ತಲೆಯಿಂದ ತೆಗ್ದಾಕ್ತೀನಿ ಪ್ರಿಯಾಂಕಾ. ನಮ್ಮ ಫ್ಯಾಮಿಲಿ ಬಗ್ಗೆ ಅರ್ಥ ಮಾಡ್ಕೋಬೇಕು ಪ್ರಿಯಾಂಕಾ. ಯಾರು ತಪ್ಪು ಮಾಡಿಲ್ಲ. ಅಣ್ಣ ಸತ್ತಾಗ ನಿನ್ಗೆ ಆಸರೆ ಆಗ್ಲಿ ಅಂತ ನನ್ನನ್ನ ನಿನಗ್ ಕೊಟ್ಟು ಮದ್ವೆ ಮಾಡಿದ್ರು. ನಿನ್ ಬಗ್ಗೆ ಅಷ್ಟು ಯೋಚನೆ ಮಾಡ್ತಾರೆ, ನಮ್ ಬಗ್ಗೆ ಅಷ್ಟೊಂದು ಕೆಟ್ಟದಾಗಿ ಯೋಚನೆ ಮಾಡ್ತೀಯಾ? ವಧು, ಹೌದು ಪ್ರಿಯಾಂಕಾ ಅವರೇ, ಈಗ್ಲೂ ನಡೆದಿದ್ದನ್ನೆಲ್ಲ ಮರ್ತು ಸಾರ್ಥಕ್ ಅವ್ರ ಜೊತೆ ನೆಮ್ಮದಿಯಾಗಿ ಜೀವನ ಮಾಡಿ. ನಿಮ್ಗೆ ಇನ್ನೊಂದು ಅವಕಾಶ ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳಿ. ಪ್ರಿಯಾಂಕಾ, ನನ್ ಬಗ್ಗೆ ಇಷ್ಟೆಲ್ಲ ಹೇಳೋರು ನೀವು ವೀಕ್ಷಿತನ ವಿಷಯದಲ್ಲಿ ನನ್ನನ್ನು ಯಾಕೆ ಅಪರಾಧಿ ಮಾಡೋದಕ್ಕೆ ಹೊರಟಿದ್ದೀರಾ? ವಧು, ಅದೆಲ್ಲ ನಿಜ ಅಲ್ಲ, ಇಟ್ ವಾಸ್ ಎ ಡ್ರಾಮಾ. ನಾವೆಲ್ಲ ಸೇರ್ಕೊಂಡು ನಿಮ್ ಮನ್ಸನ್ನ ಬದಲಾಯಿಸ್ಬೇಕು ಅಂತ ಹೇಳಿ ಈ ಡ್ರಾಮಾ ಮಾಡಿದ್ವಿ. ಪ್ರಿಯಾಂಕಾ, ಹಾಗಾದ್ರೆ ವೀಕ್ಷಿತಾ ಸೂಸೈಡ್ ಮಾಡ್ಕೊಂಡಿಲ್ವಾ? ಕಡೆ ವೀಕ್ಷಿತಾ ಕೂಡ ಅಲ್ಲಿಗೆ ಬರ್ತಾಳೆ. ಇನ್ಸ್ಪೆಕ್ಟರ್ಗೆ, ಥ್ಯಾಂಕ್ ಯು ಸೋ ಮಚ್ ಇನ್ಸ್ಪೆಕ್ಟರ್, ನಿಮ್ಮಿಂದ ನನಗೆ ತುಂಬಾನೇ ಉಪಯೋಗ ಆಯ್ತು. ಮಾತಿಗೆ ಬೆಲೆ ಕೊಟ್ಟು ಇಷ್ಟು ದೂರ ಬಂದಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಇನ್ಸ್ಪೆಕ್ಟರ್, ಇಲ್ಲ ಮೇಡಮ್, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಮತ್ತೆ ಸಾರ್ಥಕ್ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾವು ಇಷ್ಟು ದೂರ ಬಂದ್ವಿ, ಇನ್ನ ಬರ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ವಧು, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಹೇಳ್ತಾರೆ. ಅವರು ಪೊಲೀಸ್ ಅಲ್ಲಿಂದ ಹೊರಡ್ತಾರೆ. ಬೇಜಾರಾಗಿ ತುಂಬಾ ದುಃಖದಿಂದ ಸೋಫಾ ಮೇಲೆ ಕುತ್ಕೊಂತಾಳೆ. ಸಾರ್ಥಕ್ ಅವರು, ನಿನ್ಗೆ ಇಷ್ಟ ಇಲ್ಲ ಅಂತ ಅಂದ್ರೆ ಈಗಲೂ ಹೇಳು ಪ್ರಿಯಾಂಕಾ, ನಾವು ಬೇಗ ಡಿವೋರ್ಸ್ ತಗೊಳ್ಳೋಣ. ಇವತ್ತಾನೇ ನೋಟಿಸ್ ಬಂದಿದೆ, ನಾಳೆನೇ ಹಿಯರಿಂಗ್ ಕರೆದಿದ್ದಾರೆ. ನನ್ನ ಮನಸ್ಸಲ್ಲಿರೋದನ್ನ ನಾನು ನಿನ್ನ ಹತ್ರ ಹೇಳ್ಕೊಂಡಿದ್ದೀನಿ. ಇಷ್ಟ ಆದ್ಮೇಲೂ ನಿನಗೆ ನನ್ನ ಜೊತೆ ಸಂಸಾರ ಮಾಡೋದಕ್ಕೆ, ಜೀವನ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ಹೇಳು ಪ್ರಿಯಾಂಕಾ, ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಸಾರ್ಥಕ್ ಆ ಕಡೆ ತಿರ್ಕೊಂತಾರೆ. ತಿರ್ಕೊಂಡ ತಕ್ಷಣ ಸಾರ್ಥಕ್ ಕೈನ ಹಿಡ್ಕೊಂತಾಳೆ. ಕೈನ ಹಿಡ್ಕೊಂಡು ಮೇಲೆ ಎದ್ದು ನಿಂತ್ಕೊಂಡು ಪೇಪರ್ನ ಹರಿದು ಬಿಸಾಡಿ, ದಿನ ನಾನು ಮಾಡಿದ್ದೆ ಸರಿ ಅಂತ ಅಂದ್ಕೊಂಡು ಬಂದೆ,
ಅದೇ ಕಾರಣಕ್ಕೋಸ್ಕರ ಅಣ್ಣನ ಸಾವಿಗೆ ನೀನೇ ಕಾರಣ ಅನ್ನೋ ಕಾರಣಕ್ಕೋಸ್ಕರ ನಾನು ನಿನ್ನಿಂದ ಡಿವೋರ್ಸ್ ಕೇಳ್ದೆ. ವಯಸ್ಸಿಂದ ದ್ವೇಷ ಕೋಪ ಎಲ್ಲ ಬೆಳೀತಾ ಹೋಯ್ತು. ಆದ್ರೆ ಇವತ್ತು ನೀವೆಲ್ಲರೂ ಸೇರಿ ನನ್ಗೆ ಸತ್ಯದ ದರ್ಶನ ಮಾಡಿಸಿದ್ರಿ. ರಿಯಲಿ ಸಾರಿ ಸಾರ್ಥಕ್. ಅದು ನೀನ್ ನನ್ನ ವಿಷಯದಲ್ಲಿ ಅಷ್ಟೊಂದು ರಿಸ್ಕ್ ತಗೊಂಡು ನನ್ಗೆ ಸತ್ಯದ ದರ್ಶನ ಮಾಡಿಸ್ದೆ. ನಿನ್ನ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು ಸೋ ಮಚ್. ನನ್ನಿಂದ ತುಂಬಾನೇ ಹರ್ಟ್ ಆಗಿದೆ. ಅದಕ್ಕೋಸ್ಕರ ನಾನು ಎಲ್ಲರ ಮುಂದೆ ಕೈ ಮುಗಿದು ನಿನ್ನ ಹತ್ರ ಸಾರಿ ಕೇಳ್ತೀನಿ. ದಯವಿಟ್ಟು ಕ್ಷಮಿಸು ಅಂತ ಪ್ರಿಯಾಂಕಾ ವಧು ಹತ್ರ ಕೇಳ್ಕೊಂತಾಳೆ. ಅವಶ್ಯಕತೆ ಇಲ್ಲ ಪ್ರಿಯಾಂಕಾ, ನೀವು ಮತ್ತೆ ನಿಮ್ ತಪ್ಪನ್ನ ಒಪ್ಕೊಂಡು ಸಾರ್ಥಕ್ ಅವ್ರ ಜೊತೆ ಮತ್ತೆ ಜೀವನ ಮಾಡೋದಕ್ಕೆ ಒಪ್ಕೊಂಡ್ರಲ್ಲ, ಅಷ್ಟು ಸಾಕು ನನ್ಗೆ. ಆದಿ ಮತ್ತೆ ವೀಕ್ಷಿತಾಗಿ ಯಾರು ಒಪ್ಲಿ ಬಿಡ್ಲಿ, ನಾನೇ ಮುಂದೆ ನಿಂತು ಸಾರ್ಥಕ್ ನಾನು ಇಬ್ರು ಜೊತೆಯಾಗಿ ನಿಮ್ಮ ಮದ್ವೆನ ನಾವೇ ನಡೆಸ್ಕೊಡ್ತೀವಿ ಅಂತ ಹೇಳ್ತಾಳೆ. ಅದಕ್ಕೆ ಆದಿ ಆಯಿತು ಅದಕ್ಕೆ ಥ್ಯಾಂಕ್ ಯು ಸೋ ಮಚ್, ಹಾಗೇನೆ ನೀವು ಅಣ್ಣನ ಜೊತೆ ಖುಷಿಯಾಗಿದ್ರೆ ನಮ್ಗೆ ಅಷ್ಟೇ ಸಾಕು ಅಂತ ಆದಿ ಹೇಳ್ತಾನೆ. ಖಂಡಿತ ನಾನು ಚೆನ್ನಾಗಿರ್ತೀನಿ ಅಂತ ಪ್ರಿಯಾಂಕಾನು ಹೇಳ್ತಾಳೆ. ಸಾರ್ಥಕ್ ಹತ್ರ ಗೊತ್ತೋ ಗೊತ್ತಿಲ್ದನೇನೋ ತುಂಬಾನೇ ತಪ್ಪು ಮಾಡ್ಬಿಟ್ಟಿದ್ದೀನಿ, ನಾನು ನಿನ್ಗೆ ತುಂಬಾನೇ ಅವಮಾನ ಮಾಡಿದ್ದೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು, ನಾನು ಬೇಕಾದ್ರೆ ನಿನ್ನ ಕಾಲಿಗೆ ಬೀಳ್ತೀನಿ ಅಂತ ಕಾಲಿಗೆ ಬೀಳಕ್ಕೆ ಹೋಗ್ತಾಳೆ. ಸಾರ್ಥಕ್ ಏನು ಮಾಡ್ತಾ ಇದೀಯ ಪ್ರಿಯಾಂಕಾ ಅಂತ ಹೇಳ್ತಾನೆ. ಅದಕ್ಕೆ ಪ್ರಿಯಾಂಕಾ ನಾನು ಮಾಡಿರೋ ತಪ್ಪುಗಳಿಗೆ ನಿನ್ನ ಕಾಲಿಗೆ ಬಿದ್ರೇನು ಕ್ಷಮೆ ಇಲ್ಲ, ಎಲ್ಲ ಆದ್ಮೇಲೂ ನೀನು ನನ್ನ ಜೊತೆ ಜೀವನ ಮಾಡಬೇಕು ಅಂತ ಇಷ್ಟಪಟ್ಟಿದ್ಯಲ್ಲ, ಯು ಆರ್ ರಿಯಲಿ ಗ್ರೇಟ್ ಸಾರ್ಥಕ್. ನೋ ವಾಟ್ ಐ ಮಿಸ್ಡ್ ಯು ಅಂತ ಪ್ರಿಯಾಂಕಾ ಸಾರ್ಥಕ್ನ ಹಗ್ ಮಾಡ್ತಾಳೆ. ಸಾರ್ಥಕ್ ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಂಕಾ, ಅಮ್ಮ ಇದನ್ನ ನೋಡಿದ್ರೆ ತುಂಬಾನೇ ಖುಷಿ ಪಡ್ತಾಳೆ, ಅಮ್ಮ ವ್ರತದಿಂದ ಬಂದ್ಮೇಲೆ ಇದನ್ನೆಲ್ಲ ಅಂತ ಸಾರ್ಥಕ್ ಹೇಳ್ತಾರೆ. ಅದಕ್ಕೆ ಪ್ರಿಯಾಂಕಾ ಅವ್ರ ವ್ರತದಿಂದ ಬಂದ್ಮೇಲೆ ಯಾಕೆ, ಇವಾಗ್ಲೇನೆ ಹೇಳೋಣ, ಇವಾಗ್ಲೇನೆ ಫೋನ್ ಮಾಡ್ತೀನಿ ಅಂತ ಹೇಳ್ತಾಳೆ. ಎಲ್ಲ ಕಾರಣ ವಧು, ಥ್ಯಾಂಕ್ ಯು ಸೋ ಮಚ್ ವಧು, ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ ಅಂತ ಸಾರ್ಥಕ್ ಹೇಳ್ತಾರೆ. ಅದಕ್ಕೆ ವಧು, ನೀವಿಬ್ರು ಚೆನ್ನಾಗಿರೋದೇ ನನಗೆ ಖುಷಿ ಅಂತ, ಒಳ್ಳೆ ಮನ್ಸಿರೋರ್ಗೆ ಯಾವತ್ತೂ ಅನ್ಯಾಯ ಆಗಲ್ಲ ಸಾರ್ಥಕ್ ಅಂತ ವಧು ಹೇಳ್ತಾಳೆ. ಅದಕ್ಕೆ ಈಗ ನಾವಿಬ್ರು ಒಂದಾಗೋದಕ್ಕೆ ನೀವು ಕಾರಣ ಆದ್ರಿ, ಅದೇ ರೀತಿ ನಿಮ್ಗೊಂದು ಒಳ್ಳೆ ಹುಡುಗನ್ನ ಹುಡುಕಿ ಗ್ರ್ಯಾಂಡ್ ಆಗಿ ಮದುವೆ ಮಾಡೋ ಜವಾಬ್ದಾರಿ ನಂದು ಅಂತ ಹೇಳ್ತಾನೆ. ಅದಕ್ಕೆ ಪ್ರಿಯಾಂಕಾ ನಂದು ಅಲ್ಲ ನಮ್ದು ಅಂತ ಹೇಳು, ನಾಳೆಯಿಂದನೇ ವಧುಗೆ ಹುಡುಗನ್ ಹುಡ್ಕೋ ಜವಾಬ್ದಾರಿ ನಂದು ಅಂತ ಪ್ರಿಯಾಂಕಾ ಹೇಳ್ತಾಳೆ. ಅದಕ್ಕೆ ಹಾಗಾದ್ರೆ ನಮ್ಮ ವಧು ಮೇಡಮ್ದು ಮದ್ವೆ ನೋಡೋ ಭಾಗ್ಯ ಅತಿ ಶೀಘ್ರದಲ್ಲೇ ಇದೆ ಅಂತ ಲಕ್ಕಿ ಹೇಳ್ತಾನೆ. ಹೌದು ಅಂತ ಎಲ್ಲೋ ಹೇಳ್ತಾರೆ. ಅದೇ ರೀತಿ ದೀಕ್ಷಿತಾ ಮೇಡಮ್ದು ಮತ್ತೆ ಆದಿ ಸರ್ದು ಮದುವೆ ಮಾಡಿಸ್ಬಿಡಿ ಅಂತ ಅಂದ್ಬಿಟ್ಟು ಲೋಕಿ ಹೇಳ್ತಾನೆ. ಆಯ್ತು ಅತಿ ಶೀಘ್ರದಲ್ಲೇ ಎಲ್ಲವುದು ಆಗುತ್ತೆ ಅಂತ ಹೇಳಿ ಎಲ್ಲರೂ ಖುಷಿ ಪಡ್ತಾರೆ. ಏನೇ ಪ್ರಿಯಾಂಕಾ ಫ್ರೆಂಡ್ಸ್ ಅಂತ ವಧುಗೆ ಕೈ ನೀಡ್ತಾಳೆ, ವಧು ಸಹ ಶೇಕ್ ಹ್ಯಾಂಡ್ ಮಾಡ್ತಾಳೆ. ಆದ್ಮೇಲೆ ಸಾರ್ಥಕ್ ಕೂಡ ಫ್ರೆಂಡ್ಸ್ ಅಂತ 3 ಜನನು ಫ್ರೆಂಡ್ಸ್ ಆಗ್ತಾರೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಏನೇ ವಧು ಸೀರಿಯಲ್ನ ಇದು ಕೊನೆ ಸಂಚಿಕೆ ಆಗಿರುತ್ತೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಎಂಡಿಂಗ್ ಅಂತ. ಮುಂದಿನ ಯಾವ ಸೀರಿಯಲ್ ನಿಮಗೆ ಅಪ್ಡೇಟ್ಸ್ ಬೇಕು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ ಸೀರಿಯಲ್ನ ಅಪ್ಡೇಟ್ಸ್ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ. ಥ್ಯಾಂಕ್ ಯು ಆ್ಯಂಡ್ ಬಾಯ್.